ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು, ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮಾಕ್ರಸಿ. ಈ ಒಂದು ಅಧ್ಯಾಯದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ರಾಷ್ಟ್ರ ನಿರ್ಮಾಣಕ್ಕಿರುವಂಥ ತೊಡಕುಗಳ ಬಗ್ಗೆ ಹೇಳಿದ್ದೆ. ಈ ಒಂದು ಅಧ್ಯಾಯದಲ್ಲಿ ರಾಷ್ಟ್ರ ನಿರ್ಮಾಣಕ್ಕಿರುವ ತೊಡಕುಗಳಿಗೆ ಪರಿಹಾರಗಳು, ರೆಮಿಡಿಸ್ ಟು ಹಿಂಡ್ರನ್ಸ್ ಆಫ್ ನೇಷನ್ ಬಿಲ್ಡಿಂಗ್ ಅಂತ ಇದೆ, ಅವುಗಳ ಬಗ್ಗೆ ನಾವು ನೋಡೋಣ. ನೋಡಿ, ರಾಷ್ಟ್ರ ನಿರ್ಮಾಣಕ್ಕಿರುವಂಥ ಒಂದು ಪರಿಹಾರ ಕ್ರಮಗಳೇನು ಅದಕ್ಕೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಮುಂದಿನ ಒಂದು ವಿಡಿಯೋಗಳನ್ನ ನೀವು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅಂಶವನ್ನು ಹೇಳ್ತಾ ನಾವು ನೇರವಾಗಿ ರಾಷ್ಟ್ರ ನಿರ್ಮಾಣದ ಒಂದು ತೊಡಕುಗಳಿರುವಂಥ ಪರಿಹಾರಗಳೇನು ಆ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೆಯದಾಗಿ ರಾಷ್ಟ್ರ ನಿರ್ಮಾಣಕ್ಕಿರುವಂಥ ತೊಡಕುಗಳಿಗೆ ಪರಿಹಾರೋಪಾಯಗಳು. ಅದರಲ್ಲಿ ನೋಡಿ, ಭಾರತದ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಹಲವಾರು ತೊಡಕುಗಳನ್ನ ಎದುರಿಸ್ತಿರುವಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಬಡತನ ಇರ್ಬೋದು, ಜನಸಂಖ್ಯಾ ಸ್ಫೋಟ ಇರ್ಬೋದು, ಇವೆಲ್ಲವೂ ಕೂಡ ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ಪ್ರಮುಖವಾದ ತೊಡಕುಗಳು. ರಾಜಕೀಯ ಸಾಮಾಜಿಕ ಕ್ಷೋಭೆಗಳಿರ್ಬೋದು, ರಾಜಕೀಯ ಬಿಕ್ಕಟ್ಟುಗಳಿರ್ಬೋದು, ಇವೆಲ್ಲವೂ ಕೂಡ ರಾಷ್ಟ್ರ ನಿರ್ಮಾಣ ಎದುರಿಸ್ತಿರುವಂಥ ಒಂದು ಸವಾಲುಗಳಾಗಿರುವಂಥದ್ದನ್ನು ನಾವು ಕಾಣ್ತೇವೆ, ತೊಡಕುಗಳಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ತೊಡಕುಗಳಿಗೆ ಪರಿಹಾರೋಪಾಯಗಳೇನು ಅಂತ ನಾವು ನೋಡುವ ಸಂದರ್ಭದಲ್ಲಿ ಆ ಪರಿಹಾರೋಪಾಯಗಳು ಅಂತಂದರೆ ಮೊದಲನೆಯದಾಗಿ ನೋಡುವಂಥದ್ದು ರಾಜಕೀಯ ಸ್ಥಿರತೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಎಂಬುದು ಬೇಕಾಗುತ್ತೆ. ನೋಡಿ, ರಾಜಕೀಯ ಸ್ಥಿರತೆ ಇಲ್ಲದೆ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ರಾಜಕೀಯ ಸ್ಥಿರತೆ ಅತ್ಯಂತ ಅಗತ್ಯವಾಗಿರುವಂಥದ್ದು ನಾವು ಕಾಣ್ತೇವೆ. ರಾಜಕೀಯವಾಗಿ ಸ್ಥಿರವಾಗಿದ್ದ ಒಂದು ಸರ್ಕಾರವನ್ನು ಹೊಂದಿದ್ರೆ ಮಾತ್ರ ಅಲ್ಲಿ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಯೋಜನೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ರೂಪಿಸಿ ಅವುಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಆ ಜನರಿಂದ ಆಯ್ಕೆಯಾದಂಥ ಒಂದು ಸರ್ಕಾರ ಏನಿರುತ್ತೆ ಅದು ಸಂಪೂರ್ಣ ಅವಧಿಯವರೆಗೆ ಅಧಿಕಾರದಲ್ಲಿ ಸ್ಥಿರವಾಗಿ ಇರಬೇಕಾಗುತ್ತೆ. ಆ ಸ್ಥಿರವಾಗಿದ್ದಾಗ ಮಾತ್ರ ರಾಷ್ಟ್ರ ನಿರ್ಮಾಣವನ್ನು ಯಶಸ್ವಿಯಾಗಿ ಆ ಒಂದು ಸರ್ಕಾರ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ತನ್ನನ್ನು ತಾನು ಕಾಪಾಡಿಕೊಳ್ಳೋದ್ರಲ್ಲೇ ಆ ಒಂದು ಸರ್ಕಾರಗಳು ಬ್ಯುಸಿಯಾಗಿ ಅವು ರಾಷ್ಟ್ರ ನಿರ್ಮಾಣವನ್ನು ಕಡೆಗಣಿಸುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ರಾಜಕೀಯ ಸ್ಥಿರತೆ ಎಂಬುದು ಬಹಳ ಮುಖ್ಯವಾದಂಥದ್ದನ್ನು ನಾವು ಗಮನಿಸ್ಬೋದು. ಸರ್ಕಾರಗಳು ಆಗಿಂದಾಗಿ ಬದಲಾಗೋದ್ರಿಂದ ದೇಶದ ಅಭಿವೃದ್ಧಿಯು ಮಂದಗತಿಯಲ್ಲಿ ಸಾಗುವುದಲ್ಲದೆ ಆ ಒಂದು ರಾಜಕೀಯ ಆರ್ಥಿಕ ಅಸ್ಥಿರತೆಯು ಕೂಡ ಉಂಟಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ರೀತಿ ಗೊಂದಲದ ಒಂದು ವಾತಾವರಣ ಉಂಟಾಗುವಂಥ ಒಂದು ಪರಿಸ್ಥಿತಿಗಳು ಉಂಟಾಗ್ತವೆ. ಹಾಗಾಗಿ ಈ ಒಂದು ಸರ್ಕಾರಗಳು ಸ್ಥಿರವಾಗಿರಬೇಕಾಗಿರೋ ಒಂದು ಅಂಶವನ್ನು ನಾವು ಕಾಣ್ತೇವೆ. ಹಾಗಾಗಿನೇ ನೋಡಿ, ರಾಜಕೀಯ ಸ್ಥಿರತೆಯನ್ನು ಸಾಧಿಸಬೇಕಾದ್ರೆ MN ವೆಂಕಟಾಚಲಯ್ಯ ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. MN ವೆಂಕಟಾಚಲಯ್ಯ ನೇತೃತ್ವದ ಸಂವಿಧಾನ ಪುನರ್ವಿಮರ್ಶೆ ಆಯೋಗ ಏನು 2002ರಲ್ಲಿ ನೇಮಕ ಮಾಡಲಾಗಿತ್ತು. ಈ ಒಂದು ಆಯೋಗ 2002ರಲ್ಲಿ ನೀಡಿರುವಂಥ ಒಂದು ವರದಿ ಏನಿದೆ ಅದರ ಸಲಹೆಯಂತೆ ರಚನಾತ್ಮಕ ಅವಿಶ್ವಾಸ ನಿರ್ಣಯ ಮತ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಆ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋ ಮೂಲಕ ಸರ್ಕಾರಗಳನ್ನ ಸುಲಭವಾಗಿ ಬಿದ್ದೋಗ್ಲಿಕ್ಕೆ ಬಿಡಬಾರ್ದು. ಅವುಗಳು ಒಂದು ನಿಗದಿತ ಅವಧಿ ಏನಿರುತ್ತೆ ಆ ನಿಗದಿತ ಅವಧಿಯನ್ನು ಪೂರೈಸುವ ತನಕ ಅವುಗಳಿರಬೇಕು. ಅದಕ್ಕಿಂತ ಮುಂಚೆ ಅವುಗಳನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಒಂದು ವೇಳೆ ಕಿತ್ತಾಕಬೇಕು ಅಂದರೆ ಅಲ್ಲಿ ರಚನಾತ್ಮಕ ಅವಿಶ್ವಾಸ ನಿರ್ಣಯ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ಒಂದು ಸಂವಿಧಾನ ಪರಾಮರ್ಶೆ ಆಯೋಗ ಶಿಫಾರಸು ಮಾಡುವಂಥದ್ದು ನಾವು ಕಾಣ್ತೇವೆ. ಇದ್ರ ಮೂಲಕ ಆ ಒಂದು ರಾಷ್ಟ್ರ ನಿರ್ಮಾಣಕ್ಕಿರುವಂಥ ಒಂದು ತೊಡಕುಗಳೇನಿದೆ ಆ ತೊಡಕು ಹೋಗಲಾಡಿಸಲಿಕ್ಕೆ ರಾಜಕೀಯ ಸ್ಥಿರತೆ ಎಂಬುದು ಅತ್ಯಂತ ಅವಶ್ಯಕವಾಗಿದೆ. ಆ ಮೂಲಕ ಒಂದು ಪರಿಹಾರವನ್ನು ನಾವು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎರಡನೆಯದಾಗಿ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ ಅದು ಆದ್ಯತೆಗಳ ಆಯ್ಕೆ, ಸೆಲೆಕ್ಷನ್ ಆಫ್ ಪ್ರಯಾರಿಟೀಸ್ ಅಂತ ನಾವು ಅದನ್ನು ಕರಿತೇವೆ. ನೋಡಿ, ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯವಾದಂಥ ಒಂದು ಕ್ಷೇತ್ರಗಳ ಆಯ್ಕೆಗೆ ಸರ್ಕಾರ ಆದ್ಯತೆಯನ್ನು ನೀಡಬೇಕಾಗತ್ತೆ. ಯಾವ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಯಾವ್ಯಾವ ಕ್ಷೇತ್ರಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆದ್ಯತೆಯನ್ನು ನಾವು ನೀಡಬೇಕು ಅನ್ನೋ ಅಂಶವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಯಾವ್ಯಾವ ಕ್ಷೇತ್ರಗಳಿಗೂ ಆದ್ಯತೆಯನ್ನು ಕೊಟ್ಕೊಂಡು ಹೋದಾಗ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಮುಖ್ಯವಾಗಿ ಒಂದು ದೇಶದ ಮೂಲಭೂತ ಸೌಕರ್ಯಗಳಿರ್ತವೆ, ಅಂಥ ಒಂದು ಸೌಕರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಆದ್ಯತೆಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಪ್ರಜೆಗಳ ಅಗತ್ಯಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಪ್ರಜೆಗಳಿಗೆ ಅನುಕೂಲವಾಗುವಂಥ ಯೋಜನೆಗಳಿಗೆ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಆದ್ಯತೆಯನ್ನು ಒಂದು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಅವಶ್ಯಕವಾದಂಥ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಶಿಕ್ಷಣ ಇರ್ಬೋದು, ಸಾರಿಗೆ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ, ವಸತಿ, ಕೃಷಿ, ಕೈಗಾರಿಕೆಗಳು, ಇತರ ಮೊದಲಾದ ಮುಖ್ಯವಾದಂಥ ಒಂದು ಸೇವೆಗಳೇನಿರ್ತವೆ ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಈ ರೀತಿ ಈ ಒಂದು ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಅದು ನೋಡಿ ಇವೆಲ್ಲ ಮೂಲಭೂತವಾದಂಥವು.
ಒಂದು ಅತ್ಯಂತ ಅವಶ್ಯಕವಾದ ಸೇವೆ, ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಬಹಳ ಮುಖ್ಯವಾದದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂದರೆ ಅದು ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಪ್ಲ್ಯಾನ್ಸ್ ಅಂತ ನಾವು ಅದನ್ನು ಕರಿತೀವಿ. ನೋಡಿ, ರಾಷ್ಟ್ರ ನಿರ್ಮಾಣದ ಒಂದು ಪರಿಣಾಮಕಾರಿ ಜಾರಿ ಆಗಬೇಕು ಅಂದರೆ, ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂದರೆ ನೋಡಿ, 2012ರ ಏಪ್ರಿಲಿಂದ 12ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭಗೊಂಡಿರುವಂಥ ನಾವು ಕಾಣ್ತೇವೆ. ಇದು 2017ರ ಮಾರ್ಚ್ ಕೊನೆಯಲ್ಲಿ ಅಂತ್ಯ ಆಗಿದೆ. ಮಾರ್ಚ್ ಕೊನೆಯಲ್ಲಿ ಆ ಒಂದು 12ನೇ ಪಂಚವಾರ್ಷಿಕ ಯೋಜನೆ ಮುಗಿದಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದು ಹಿಂದಿನ ಒಂದು ಯೋಜನೆಗಳಲ್ಲಿ ಕಂಡುಬಂದಂಥ ಒಂದು ನ್ಯೂನತೆಗಳನ್ನು ಸರಿಪಡಿಸುವುದಕ್ಕಾಗಿ ಹಾಗೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಕೆಲವಾರು ಕ್ರಮಗಳನ್ನ ಕೈಗೊಂಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. 12ನೇ ಪಂಚವಾರ್ಷಿಕ ಯೋಜನೆ ಮೂಲಕ ಇಲ್ಲಾದರೂ ಒಂದು ಯೋಜನೆಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಬೇಕಾದಂಥ ಕ್ರಮಗಳನ್ನ ಕೈಗೊಂಡಿರೋದನ್ನು ನಾವು ಕಾಣ್ತೇವೆ. ಆದರೆ ಈಗ ಪ್ರಸ್ತುತ ನಾವು ತಗೊಳ್ಳೋದ್ರೆ ಆ ಒಂದು ಪಂಚವಾರ್ಷಿಕ ಯೋಜನೆ ಅಂತ್ಯ ಆಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಪ್ರಸ್ತುತ ನೋಡಿ, ಯೋಜನಾ ಆಯೋಗ ಕೂಡ ಇಲ್ಲ. 2015ರಲ್ಲಿ ಆ ಯೋಜನಾ ಆಯೋಗದ ಬದಲಿಗೆ ಒಂದು ನೀತಿ ಆಯೋಗ ಎಂಬ ಆಯೋಗವನ್ನು ರಚನೆ ಮಾಡುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಸರ್ಕಾರ ಒಂದು ಯೋಜನಾ ಆಯೋಗವನ್ನು ರದ್ದುಪಡಿಸಿ ನೀತಿ ಆಯೋಗ ಅದರ ಜಾಗದಲ್ಲಿ ಜಾರಿ ತಂದಿರುವಂಥ ಕೂಡ ನಾವು ಕಾಣ್ತೇವೆ. ಈ ಒಂದು ನೀತಿ ಆಯೋಗ 1ನೇ ಏಪ್ರಿಲ್ 2017ರಿಂದ 3 ವರ್ಷಗಳ ಕ್ರಿಯಾ ಯೋಜನೆಗಳನ್ನು 3 ಇಯರ್ ಆ್ಯಕ್ಷನ್ ಪ್ಲ್ಯಾನ್ಸ್ಗಳನ್ನ ಜಾರಿಗೊಳಿಸುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇವುಗಳ ಮೂಲಕ ಆ ಒಂದು ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸರ್ಕಾರ ಕ್ರಮ ಕೈಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಈ ಮೂಲಕ ಆ ಒಂದು ರಾಷ್ಟ್ರ ನಿರ್ಮಾಣದ ಒಂದು ಪ್ರಕ್ರಿಯೆಗಿರುವಂಥ ತೊಡಕುಗಳೇನಿದೆ ಅವುಗಳನ್ನ ಹೋಗಲಾಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಒಂದು ಪ್ರಮುಖವಾದಂಥ ಒಂದು ಪರಿಹಾರೋಪಾಯ ಆಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ 4ನೇದಾಗಿ ಇನ್ನೊಂದು ಪರಿಹಾರ ಕ್ರಮ ಅಂತಂದರೆ ಅದು ಮಿಶ್ರ ಆರ್ಥಿಕತೆ, ಮಿಕ್ಸ್ಡ್ ಎಕಾನಮಿ ಅಂತ ನಾವು ಅದನ್ನು ಕರಿತೇವೆ. ನೋಡಿ, ರಾಷ್ಟ್ರ ನಿರ್ಮಾಣ ಎಂಬುದು ಕೇವಲ ಒಂದೇ ಸರ್ಕಾರದ ಒಡೆತನದಲ್ಲಿರುವಂಥ ಆರ್ಥಿಕ ವ್ಯವಸ್ಥೆಯಿಂದ ಸಾಧ್ಯ ಆಗೋದಿಲ್ಲ. ಅದು ಮಿಶ್ರ ಆರ್ಥಿಕತೆ ವ್ಯವಸ್ಥೆಯಿಂದ ಸಾಧ್ಯ ಆಗಲಿಕ್ಕೆ ಸಾಧ್ಯ. ನೋಡಿ, ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಭಾಗಿತ್ವ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿಕ್ಕೆ ಸಹಾಯಕ ಆಗುತ್ತೆ. ಏಕೆಂದರೆ ಒಂದು ರಾಷ್ಟ್ರದ ಆರ್ಥಿಕ ಸ್ಥಿತಿ ಬಲವಾಗಿದ್ದಾಗ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಸುಲಭವಾಗುತ್ತೆ. ಹಾಗಾಗಿ ಖಾಸಗಿ ಮತ್ತು ಸಾರ್ವಜನಿಕ ಎರಡೂ ಕ್ಷೇತ್ರಗಳು ಕೂಡ ಈ ಒಂದು ಆರ್ಥಿಕ ಕ್ಷೇತ್ರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಆರ್ಥಿಕ ಸ್ಥಿತಿಯನ್ನು ಒಂದು ನಿರಂತರವಾಗಿ ಉಳಿಸ್ಕೊಂಡು ಹೋಗಲಿಕ್ಕೆ, ನಿರಂತರವಾಗಿ ಅದನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಈ ಒಂದು ಖಾಸಗೀಕರಣ ಮತ್ತು ಸರ್ಕಾರಿ ಕ್ಷೇತ್ರಗಳ ಒಂದು ಸಹಭಾಗಿತ್ವ ಎಂಬುದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಆರ್ಥಿಕ ಕ್ಷೇತ್ರದಲ್ಲಿ ಖಾಸಗಿ ಉದ್ಯಮಿಗಳ ಪಾತ್ರ ಅದ್ಭುತವಾಗಿರುವಂಥದ್ದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ಬೋದು. ರಾಷ್ಟ್ರದ ಆರ್ಥಿಕ ಸ್ಥಿತಿಯ ಒಂದು ವೇಗವನ್ನು ಇದು ಹೆಚ್ಚಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆ ಮೂಲಕ ಈ ಒಂದು ರಾಷ್ಟ್ರದ ಆ ಒಂದು ನಿರ್ಮಾಣದಲ್ಲಿ ಮಿಶ್ರ ಆರ್ಥಿಕತೆ, ಖಾಸಗಿ ಮತ್ತು ಸಾರ್ವಜನಿಕ ಒಂದು ಉದ್ಯಮಗಳ ಒಂದು ಭಾಗವಹಿಸುವಿಕೆಯಿದೆ, ಇದು ಪ್ರಮುಖವಾದ ಪಾತ್ರ ವಹಿಸುವುದಂತ ನಾವು ಗಮನಿಸ್ತೇವೆ. ನಾವು ಉದಾಹರಣೆಗೆ ನೋಡುವಂಥ ಸಂದರ್ಭದಲ್ಲಿ ಯಾವ ಉದಾಹರಣೆಗಳನ್ನು ತಗೋಬೋದು ಅಂತಂದರೆ ನೋಡಿ, ಉದಾಹರಣೆಗೆ ಭಾರತದ ಒಂದು ಆರ್ಥಿಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಈ ಟಾಟಾ, ಬಿರ್ಲಾ, ಅಂಬಾನಿ, ಇನ್ಫೋಸಿಸ್ ಮತ್ತಿತರ ಒಂದು ವಿಪ್ರೋ ಇರ್ಬೋದು, ಇತರ ಕಂಪನಿಗಳು ಹಲವಾರು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವ ಮೂಲಕ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಿರೋಂಥದ್ದು ನಾವು ಕಾಣ್ತೇವೆ. ಹಾಗೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅವುಗಳು ತಮ್ಮದೇ ಆದಂಥ ಕೊಡುಗೆ ಕೊಡ್ತಿರೋಂಥದ್ದು ಕೂಡ ನಾವು ಕಾಣ್ತೇವೆ. ಅಪಾರ ಪ್ರಮಾಣದ ಉದ್ಯೋಗ ಸೃಷ್ಟಿಯನ್ನು ಮಾಡುವಲ್ಲಿ ಇವುಗಳು ಪ್ರಮುಖ ಪಾತ್ರ ವಹಿಸುವಂಥ ನಾವು ಕಾಣ್ತೇವೆ. ಆ ಕಡೆ ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಟಾಟಾ ಮತ್ತು ಮುಖೇಶ್ ಅಂಬಾನಿ ಅವರ ಚಿತ್ರವನ್ನು ಕಾಣ್ಬೋದು. ಹಾಗೆ ಮಧ್ಯದ ಚಿತ್ರದಲ್ಲಿ ಅಜೀಂ ಪ್ರೇಮ್ಜಿ ಅವರನ್ನು ಕಾಣ್ಬೋದು. ಹಾಗೆ ಈ ಕಡೆ ಒಂದು ಚಿತ್ರದಲ್ಲಿ ಇನ್ಫೋಸಿಸ್ನ ಸ್ಥಾಪಕರಾದಂಥ ಒಂದು ನಾರಾಯಣ ಮೂರ್ತಿ ಅವರನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ. ಈ ರೀತಿ ಹಲವಾರು ಒಂದು ಕಂಪನಿಗಳು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇದರೊಂದಿಗೆ ರಾಷ್ಟ್ರದ ಆರ್ಥಿಕ ಪ್ರಗತಿಯಲ್ಲೂ ಕೂಡ ಇವು ಸಾಕಷ್ಟು ಕೊಡುಗೆಯನ್ನು ನೀಡ್ಕೊಂಡು ಬಂದಿರುತ್ತದೆ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ಕೊಟ್ಟಿದೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಪರಿಹಾರೋಪಾಯ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನಾವು ಅದನ್ನು ಕರಿತೇವೆ. ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದೆ ಇವು ಭಾರತ ಸಂವಿಧಾನದ 4ನೇ ಭಾಗದಲ್ಲಿರುವ ಸುಧಾರಣಾವಾದಿ ನೀತಿಗಳಾಗಿದೆ. ಅಂದರೆ ಅವುಗಳು ಭಾರತದ ಒಂದು ಕೆಲವು ಸರ್ಕಾರಗಳಿಗೆ, ರಾಜ್ಯಗಳಿಗೆ ಕೆಲವು ಮಾರ್ಗದರ್ಶನಗಳನ್ನು ಅಥವಾ ನಿರ್ದೇಶನಗಳು ನೀಡುವಂಥ ತತ್ವಗಳಾಗಿರುವಂಥದ್ದು ನಾವು ಕಾಣ್ತೇವೆ. ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸುವಲ್ಲಿ ಹೆಚ್ಚು ಒತ್ತು ನೀಡುವಂಥದ್ದು ನಾವು ಕಾಣ್ತೇವೆ. ಸಾಮಾಜಿಕ ಮತ್ತು ರಾಜಕೀಯ ಒಂದು ಆರ್ಥಿಕ ಪ್ರಜಾಪ್ರಭುತ್ವ ಸಾಧಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತವೆ. ಹಾಗೆಯೇ
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಹಾಗೆ ಇತರ ಹಲವಾರು ವರ್ಗಗಳ ಒಂದು ಪ್ರಗತಿಯನ್ನು ಸಾಧಿಸುವಲ್ಲಿ ಈ ಒಂದು ರಾಜ್ಯನೀತಿ ನಿರ್ದೇಶಕ ತತ್ವಗಳು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಸಮಾನತೆಯ ಒಂದು ಸಮಾಜವನ್ನು ಸ್ಥಾಪಿಸಬೇಕಾದ್ರೆ ಹಾಗೆ ಸಂಪತ್ತು ಸಮಾಜದ ಕೆಲವರ ಕೈಯಲ್ಲಿ ಕೇಂದ್ರೀಕರಣವಾಗಬಾರ್ದು, ಅದು ಎಲ್ರಿಗೂ ಒಂದು ಸಮಾನವಾಗಿ ಹಂಚಿಕೆ ಆಗಬೇಕು ಅಂದರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನ ಜಾರಿಗೆ ತರಬೇಕಾಗುತ್ತೆ. ಹಾಗೆ ಇದಕ್ಕೆ ರಾಜ್ಯನೀತಿ ತತ್ವಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದಾಗ ಸಮಾಜದಲ್ಲಿರುವಂಥ ಎಲ್ಲ ವರ್ಗಗಳಿಗೆ ಸಂಪತ್ತಿನ ಹಂಚಿಕೆ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಒಂದು ಪರಿಣಾಮಕಾರಿಯಾದಂಥ ಒಂದು ಅನುಷ್ಠಾನ ಇದೆ, ಇದು ಕೂಡ ಈ ಒಂದು ರಾಷ್ಟ್ರ ನಿರ್ಮಾಣದ ಒಂದು ಅಡೆತಡೆಗಳಿಗೆ ಒಂದು ಪ್ರಮುಖವಾದಂಥ ಪರಿಹಾರ ಆಗುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅದು ಪರಿಹಾರ ಅಂದರೆ ಅದು ನಾಗರಿಕ ಸಮಾಜದ ಪಾತ್ರ, ರೋಲ್ ಆಫ್ ಸಿವಿಲ್ ಸೊಸೈಟಿ ಅಂತ ನಾವು ಅದನ್ನು ಕರಿತೇವೆ. ನೋಡಿ, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಸರ್ಕಾರ ಅಷ್ಟೇ ಅಲ್ಲ, ನಾಗರಿಕ ಸಮಾಜದ ಒಂದು ಪಾತ್ರವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು, ಗಣನೀಯವಾಗಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಭಾರತದಲ್ಲಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ನಾಗರಿಕ ಸಮಾಜದ ಒಂದು ಸಂಘಟನೆಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಿರುವಂಥದ್ದು ನಾವು ಕಾಣ್ತೇವೆ. ಹಲವಾರು ಕ್ಷೇತ್ರಗಳಲ್ಲಿ ಗಮನಿಸ್ಬೋದು. ಡೆಮಾಕ್ರಸಿಯಲ್ಲಿರ್ಬೋದು, ಅಂದರೆ ಪ್ರಜಾಪ್ರಭುತ್ವ ಸ್ಥಾಪನೆಯಲ್ಲಿರ್ಬೋದು, ಹಾಗೆ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ವಿಷಯದಲ್ಲಿರ್ಬೋದು, ಹಾಗೆ ಇತರ ಪರಿಸರಕ್ಕೆ ಸಂಬಂಧಪಟ್ಟಂತೆ ಗ್ಲೋಬಲ್ ಈ ಥರ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ವಿಶೇಷವಾಗಿ ಭ್ರಷ್ಟಾಚಾರದ ಒಂದು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹಲವಾರು ಸರ್ಕಾರದ ಒಂದು ವಿವಿಧ ಒಂದು ಅಡೆತಡೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಈ ಒಂದು ಸಂಘಟನೆಗಳು ಪ್ರಮುಖವಾದಂಥ ಒಂದು ಪಾತ್ರ ನಿರ್ವಹಿಸ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಈ ಸಂಘ ಸಂಸ್ಥೆಗಳು ರಾಜಕೀಯ ಮತ್ತು ಆಡಳಿತಾತ್ಮಕ ಭ್ರಷ್ಟಾಚಾರವನ್ನು, ರಾಜಕೀಯ ನಿರಾಸಕ್ತಿಯನ್ನು, ಆಡಳಿತದಲ್ಲಿ ವಿಳಂಬ ನೀತಿ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡ್ತಿರೋಂಥದ್ದು ಕೂಡ ನಾವು ಕಾಣ್ತೇವೆ. ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ನಡೆದಿರೋಂಥದ್ದು ಕೂಡ ನಾವು ಗಮನಿಸ್ಬೋದು. ರಾಜಕೀಯ ನಿರಾಸಕ್ತಿಯನ್ನು ಸರ್ಕಾರಗಳು ವಹಿಸಿದಾಗ ಅದರ ವಿರುದ್ಧ ಹೋರಾಟವನ್ನು ಮಾಡುವ ಮೂಲಕ ಆ ಒಂದು ನಾಗರಿಕ ಸಮಾಜ ತನ್ನದೇ ಆದ ಪ್ರತಿಕ್ರಿಯೆ ನೀಡುವ ಮೂಲಕ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ವಿಳಂಬ ನೀತಿ ಇರ್ಬೋದು, ಜನವಿರೋಧಿ ನೀತಿಗಳನ್ನ ಸರ್ಕಾರಗಳು ಕೈಗೊಂಡಾಗ ಆ ನಾಗರಿಕ ಸಮಾಜ ಪ್ರತಿಭಟನೆಯನ್ನು ಮಾಡುವ ಮೂಲಕ ಅದನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ಹೋರಾಟಗಳಿಂದ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಹೆಚ್ಚು ವೇಗವನ್ನು ಪಡ್ಕೊಳ್ತಿದೆ. ರಾಷ್ಟ್ರದ ಒಂದು ಸರ್ಕಾರಗಳು ಸರಿಯಾದ ಕೆಲಸ ಮಾಡ್ತವೆ ಅಂತ ಕೂಡ ನಾವಿಲ್ಲಿ ಗಮನಿಸ್ತೇವೆ. ನಾವು ಮುಖ್ಯವಾದಂಥ ಕೆಲವು ಒಂದು ನಾಗರಿಕ ಸಮಾಜದ ಚಳುವಳಿಗಳನ್ನು ನೋಡೋದಾದರೆ, ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧ ಭಾರತ, ಅದನ್ನು IAC ಅಂತ ನಾವು ಕರಿತೇವೆ. IAC ಅಂದರೆ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ಬರ್ಕೊಳ್ಳಿ, IAC. ನಿಮ್ಮ ಮುಂದೆ ಕೂಡ ಇದೆ, ಇದು ನಿಮಗಿಲ್ಲೇ ತಿಳ್ಕೊಂಡಿರಿ. IAC ಅಂದರೆ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಅಂತೇಳಿ ಅರ್ಥ. ಭ್ರಷ್ಟಾಚಾರ ವಿರುದ್ಧ ಭಾರತ ಅಂತ ಒಂದು ಹೋರಾಟ. ಅದು ನೋಡಿ ಪ್ರಮುಖವಾದಂಥ ಸಾಮಾಜಿಕ ಕಾರ್ಯಕರ್ತರಾದಂಥ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಈ ಒಂದು 2011ರಲ್ಲಿ ಈ ಒಂದು ಹೋರಾಟ ನಡೆದಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಹೋರಾಟ ಅಂತಂದರೆ ಅದು ಪ್ರಜಾಸತ್ತಾತ್ಮಕ ಸುಧಾರಣೆಗಾಗಿ ಸಂಘಟನೆ ಅಂತ ಒಂದು ಹೋರಾಟ ಇರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಎಲೆಕ್ಷನ್ ವಾಚ್, ಈ ಒಂದು ಸಂಘಟನೆ ಇದೆ. ಇವೆಲ್ಲವೂ ಕೂಡ ಇತರ ಹಲವಾರು ಸಂಘಟನೆಗಳಿದೆ. ಹಲವಾರು ಒಂದು ಸಂಘಟನೆಗಳು ರಾಷ್ಟ್ರ ನಿರ್ಮಾಣದ ಒಂದು ಇತರ ಹಲವಾರು ಸರ್ಕಾರೇತರ ಸಂಘಟನೆಗಳು ಈ ಒಂದು ರಾಷ್ಟ್ರ ನಿರ್ಮಾಣದ ಒಂದು ನಿಟ್ಟಿನಲ್ಲಿ ರಚನಾತ್ಮಕವಾಗಿ ತೊಡಗಿಸ್ಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ರಾಷ್ಟ್ರ ನಿರ್ಮಾಣದ ಒಂದು ಪ್ರಕ್ರಿಯೆ ಇದೆ, ಇದಕ್ಕೆ ಇರುವಂಥ ತೊಡಕುಗಳನ್ನ ಪರಿಹರಿಸಲಿಕ್ಕೆ ಹಲವಾರು ಪರಿಹಾರ ಕ್ರಮಗಳನ್ನ ನಾವಿಲ್ಲಿ ಗಮನಿಸ್ಬೋದು. ಆ ಒಂದು ಪರಿಹಾರ ಕ್ರಮಗಳನ್ನ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಈ ಒಂದು ಪರಿಹಾರ ಕ್ರಮಗಳನ್ನ ಮುಖ್ಯವಾಗಿ ನೀವು ತಿಳ್ಕೋಬೇಕಾಗುತ್ತೆ. ಹಾಗೆ ರಾಷ್ಟ್ರ ನಿರ್ಮಾಣ ಎಂಬುದು ಒಂದು ಸುದೀರ್ಘವಾದಂಥ ಹಾಗೆ ಒಂದು ಸವಾಲಿನ ಒಂದು ಕಾರ್ಯ ಆಗಿದೆ. ಇದು ಒಂದೇ ಸಮಯದಲ್ಲಿ ಸಾಧಿಸಲಿಕ್ಕೆ ಸಾಧ್ಯವಾಗದಂಥ ಒಂದು ಕಾರ್ಯ ಅಲ್ಲ, ಸುದೀರ್ಘವಾಗಿ ಅದಕ್ಕೆ ಒಂದು ಅವಧಿ ಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರ ನಿರ್ಮಾಣವನ್ನು ನಿರಂತರವಾಗಿ ಮಾಡ್ಕೊಂಡು ಬೇಕಾದ್ರೆ ಎಲ್ಲರ ಒಂದು ಜವಾಬ್ದಾರಿ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಇದೊಂದು ರಚನಾತ್ಮಕ ಕಾರ್ಯ ಆಗಿದ್ದು, ಇದನ್ನು ಸಾಧಿಸಬೇಕಾದ್ರೆ ಒಂದು ವೈಯಕ್ತಿಕವಾದಂಥ ವರ್ಚಸ್ಸು ಮತ್ತು ಗುಣಾತ್ಮಕವಾದಂಥ ಒಂದು ರಾಜಕೀಯ ನಾಯಕತ್ವದ ಅಗತ್ಯವನ್ನು ನಾವಿಲ್ಲಿ ಕಾಣ್ಬೋದು. ಆ ಒಂದು ಗುಣಾತ್ಮಕವಾದಂಥ ರಾಜಕೀಯ ನಾಯಕತ್ವ ಹಾಗೆ ವೈಯಕ್ತಿಕ ವರ್ಚಸ್ಸಿನಿಂದ ಕೆಲಸ ಮಾಡುವಂಥ ಬದ್ಧತೆಯಿಂದ ಕೂಡಿದ ಒಂದು ನಾಯಕತ್ವ ಇದ್ದಾಗ ರಾಷ್ಟ್ರ ನಿರ್ಮಾಣವನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರೊಂದಿಗೆ ಸಮರ್ಥವಾದಂಥ ನಾಗರಿಕ ಸೇವಾ ವರ್ಗ ಇರಬೇಕಾಗುತ್ತೆ. ಆ ನಾಗರಿಕ ಸೇವಾ ವರ್ಗ ಸರಿಯಾಗಿ ಕೆಲಸ ಮಾಡಿದರೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಒಂದು ಆಡಳಿತ ವರ್ಗ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪ್ರಜೆಗಳ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ ಕೂಡ ಅತ್ಯಂತ ಅವಶ್ಯಕವಿರುವಂಥದ್ದು ನಾವು ಕಾಣ್ತೇವೆ. ಹಾಗೆಯೇ ಜಾಗೃತವಾದಂಥ ಸಮೂಹ ಮಾಧ್ಯಮಗಳು ಕೂಡ ಅತ್ಯಂತ ಅವಶ್ಯಕವಾಗಿರುವಂಥದ್ದು ನಾವು ಕಾಣ್ತೇವೆ. ಅವುಗಳು ಸರಿಯಾಗಿ ಕೆಲಸ ಮಾಡಿ ಸರ್ಕಾರವನ್ನು ಸರಿಯಾದ ನಿಟ್ಟಿನಲ್ಲಿ ಜಾಗೃತಗೊಳಿಸ್ತಾ ಇದ್ದರೆ, ಎಚ್ಚರಿಕೆಯಿಂದ ಕೆಲಸ ಮಾಡಿದಾಗ ಆ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಸರಿಯಾಗಿ ಸರ್ಕಾರಗಳು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಮೂಲಕ
ರಾಷ್ಟ್ರ ನಿರ್ಮಾಣದ ಒಂದು ತೊಡಕುಗಳೇನಿದೆ ಅವುಗಳಿಗೆ ನಾವು ಈ ಪರಿಹಾರಗಳನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳೇನಿದೆ ಅವುಗಳಿಗೆ ಪರಿಹಾರೋಪಾಯಗಳು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು ಅಥವಾ 10 ಅಂಕದ ಪ್ರಶ್ನೆಗಳಿಗೆ ಕೇಳಿದರೆ ನಿಮಗೆ ರಾಷ್ಟ್ರ ನಿರ್ಮಾಣಕ್ಕಿರುವ ತೊಡಕುಗಳು ಯಾವುದು, ಅದಕ್ಕಿರುವಂಥ ಪರಿಹಾರೋಪಾಯಗಳನ್ನು ತಿಳಿಸಿ ಅಂತ 10 ಅಂಕದ ಪ್ರಶ್ನೆಗಳಿಗೂ ಕೂಡ ನಿಮಗೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದನ್ನು ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ಎರಡರಲ್ಲೂ ಬರುವಂಥ ಒಂದು ಪಾಯಿಂಟ್ಸ್ಗಳೇನಿದೆ, ಆ ಒಂದು ಮುಖ್ಯವಾದಂಥ ಅಂಶಗಳೇನಿದೆ ಅವುಗಳನ್ನ ನೋಟ್ ಮಾಡಿಕೊಂಡು ಅವುಗಳನ್ನ ಚೆನ್ನಾಗಿ ನೀವು ಮನದಟ್ಟು ಮಾಡಿಕೊಂಡು ಅದಕ್ಕೆ ವಿವರಣೆ ಬರೆಯುವಂತ ತಿಳ್ಕೊಬೇಕಾಗುತ್ತೆ. ಈ ಒಂದು ಅಂಶವನ್ನು ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳು, ಚಾಲೆಂಜಸ್ ಟು ಇಂಡಿಯನ್ ಡೆಮಾಕ್ರಸಿ, ಅದರಲ್ಲಿ ನಾವು ಅಸಮಾನತೆಯ ಒಂದು ಸಮಸ್ಯೆ ಬಗ್ಗೆ, ಇನ್ಇಕ್ವಾಲಿಟಿ ಅಂತ ಏನು ಸಮಸ್ಯೆ ಇದೆ ಅದರಲ್ಲಿ ಅಸಮಾನತೆ ಸಮಸ್ಯೆ ಬಗ್ಗೆ ನಾನು ನಿಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡಿಕೊಡಿ. ಶೇರ್ ಮಾಡಿಕೊಂಡು ಹೆಚ್ಚು ಜನ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮೂಲಕ ಬರಲಿಕ್ಕೆ ಸಾಧ್ಯ ಆಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಸ್ಕಾರಗಳು.